ಸೊ ಎಲ್ಲ ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಮ್ಮ ರೇವಣ್ಣ ಅವರಿದ್ದಾರೆ, ಪುಷ್ಪಾ ಅಮರನಾಥ್ ಇದ್ದಾರೆ. ಈಗ ತಾನೇ ಸೂರಜ್ ಹೋದ್ರು. ಇವರು ರಾಜ್ಯ ಮಟ್ಟದ ಅಧ್ಯಕ್ಷರು ಗ್ಯಾರಂಟಿ ಸಮಿತಿಗೆ. ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್, ಇವರೆಲ್ಲ ಮಿಕ್ಕಿದ್ದು ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್. ನಮ್ಮ ಕೃಷ್ಣಪ್ಪ ಇದ್ದಾರೆ, GBA ಸಂಬಂಧಪಟ್ಟಂತವರು. ಬೆಂಗಳೂರು ನಗರ ಜಿಲ್ಲೆ ಕೇಳಿಸಲ್ವಾ? ಸಪೋರ್ಟ್ ಮಾಡಲಿಕ್ಕೆ ಕಾರ್ಯಕರ್ತರು ಬಂದ್ರೆ ಇದನ್ನಿಟ್ಟು ಎಲ್ಲ ಮಾಧ್ಯಮ ಸ್ನೇಹಿತರುಗಳೇ, ಈಗಾಗಲೇ ನಮ್ಮ ಸುರೇಶ್ ಅವರು ತಿಳಿಸಿದಂಗೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಗ್ಯಾರಂಟಿ ಅಧ್ಯಕ್ಷರಾದಂಥ ರೇವಣ್ಣ ಅವರು, ಪುಷ್ಪಾ ಅಮರನಾಥ್ ಅವರು ಅವರೆಲ್ಲ ಕೂಡ ಭಾಗಿಯಾಗಿದ್ದಾರೆ. ಮತ್ತು ನಮ್ಮ ಸ್ಥಳೀಯ ಎಲ್ಲ ನಾಯಕರುಗಳು ಕೂಡ ಎಲ್ಲ ಇದ್ದಾರೆ, ತಮಗೆಲ್ಲ ಗೊತ್ತಿದೆ. ಈ ಕನಕೋತ್ಸವ ನಮ್ಮ ದೇಶದ ಶಕ್ತಿಯ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ದೊಡ್ಡ ಸ್ಫೂರ್ತಿ. ಗ್ರಾಮೀಣ ಪ್ರದೇಶದ ಯುವ ಪ್ರತಿಭೆಗಳನ್ನ ಗುರುತಿಸಲು ಎಲ್ಲ ರಂಗದಲ್ಲೂ ಕೂಡ ಸಾಹಿತ್ಯ, ಕ್ರೀಡೆ ಮತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರ ವೃತ್ತಿ ಎಲ್ಲವನ್ನ ನಾವು ಈಗಾಗಲೇ ಗುರುತಿಸಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಈ ಉತ್ಸವ ಕಲೆ, ಸಂಸ್ಕೃತಿ, ತಂದೆ ಆದಂತ ಒಂದು ಇತಿಹಾಸವನ್ನ ಮೂಡ್ತಾ ಇದೆ. ಈ ನಮ್ಮ ಕನಕಪುರದ ಕನಕೋತ್ಸವ ಅನೇಕ ಕ್ಷೇತ್ರದಲ್ಲಿ ನಮ್ಮ ಈ ಕನಕೋತ್ಸವನ ಗಮನದಲ್ಲಿ ಇಟ್ಕೊಂಡು ಅವ್ರವ್ರ ಕ್ಷೇತ್ರದಲ್ಲೂ ಕೂಡ ಬಂದು ಇಲ್ಲಿ ನೋಡಿ ಪ್ರಾರಂಭವನ್ನು ಮಾಡೋದನ್ನ ನನ್ನ ಹತ್ರ, ನಮ್ಮ ತಂಡದ ಹತ್ರ ದಿನಗಟ್ಟೆ ಚರ್ಚೆ ಮಾಡಿ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನ ಬೇರೆಯವರು ಕೂಡ ಪ್ರಯೋಗವನ್ನ ಮಾಡಿದ್ದಾರೆ. ಸೊ ಇವತ್ತು ಹಬ್ಬಗಳ ಇದ್ ಕಡೆ ಸಂಸ್ಕೃತಿ ಇದ್ದೇ ಇರ್ತದೆ, ಸಂಸ್ಕೃತಿ ಇದ್ ಕಡೆ ಸರಸ್ವತಿ ಇದ್ದೇ ಇರ್ತದೆ, ಸರಸ್ವತಿ ಇದ್ದ ಕಡೆ ಕಲೆ ಇದ್ದೇ ಇರ್ತದೆ, ಕಲೆ ಇದ್ದ ಕಡೆ ಅದಕ್ಕೆ ಬೆಲೆ ಗೌರವ ಇದ್ದೇ ಇರ್ತದೆ. ಬಹುಶಃ ಇವತ್ತು ಕಾರ್ಯಕ್ರಮವನ್ನ ನೋಡಿದ್ದೀರಿ. ಇದು ಮನೆ ಮನೆಗೆ ಗ್ಯಾರಂಟಿ, ಮನೆಗೊಂದು ರಂಗೋಲಿ ಕಾರ್ಯಕ್ರಮ ಇವತ್ತು ಗಮನಿಸಿದ್ದೀರಿ. ಪ್ರತಿ ಬೂತ್ ನಿಂದ 3 ಜನ ಯಾರು ಗೆದ್ದಿದ್ದಾರೆ ಅದರಲ್ಲಿ ಒಬ್ರು ಬಂದು 3 ಜನ ಬಂದು ಇದಕ್ಕೆ ಭಾಗವಹಿಸಿದ್ದಾರೆ. ಅವರಲ್ಲಿ ಮಾನಸಿಕವಾಗಿ ಇದ್ದಂತ ವಿಚಾರಗಳು, ಸ್ಫೂರ್ತಿದಾಯಕವಾದಂತ ಮಾತುಗಳು, ಅವರ ಕಲ್ಪನೆಗಳು ಇವೆಲ್ಲ ಕೂಡ ನಿಮ್ಮ ಕ್ಯಾಮೆರಾಗಳು, ನಿಮ್ಮ ಕಣ್ಣುಗಳು ಇವತ್ತು ಸಾಕ್ಷಿಯಾಗಿ ಇವತ್ತು ನಿಂತಿದೆ. 28ನೇ ತಾರೀಕಿಂದ ಇದು ಅಧಿಕೃತವಾಗಿ ನಾವು ಇದನ್ನ ಚಾಲನೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ 5 ಗಂಟೆಗೆ ಇದು ಪ್ರಾರಂಭ ಆಗ್ತದೆ. ಯೋಗ ಗುರುಗಳು, ವಚನಾನಂದ ಸ್ವಾಮೀಜಿಗಳು ಇದಕ್ಕೆ ಬರ್ತಾ ಇದ್ದಾರೆ. ಸೊ ಇದು ಈಗಾಗಲೇ 3 ತಿಂಗಳಿಂದ ಸಿದ್ಧತೆ ನಡೆದು ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಸ್ಪರ್ಧೆಗಳು ಕೂಡ ನಡೆದು ನೀವು ಕೂಡ ಅನೇಕ ಪ್ರಚಾರವನ್ನೆಲ್ಲ ಕೂಡ ತಾವೆಲ್ಲ ಮಾಡಿದ್ದೀರಿ. ಸೊ 28 ಮನೆ ಮನೆಗೆ ಗ್ಯಾರಂಟಿಯ ರಂಗೋಲೆ ಅವತ್ತು ಕನಕಪುರ ಟೌನ್ ನಲ್ಲಿ ಅವತ್ತು ನಡೀತದೆ. ಎಲ್ಲ ಹೊರಗಡೆ ಸುಮಾರು 57,000 ಈಗಾಗಲೇ ರಂಗೋಲಿಗಳನ್ನು ಹಾಕಿದ್ದಾರೆ. ಸುಮಾರು 2,800 ರಂಗೋಲಿಗಳು ಕೆಲವು ಹೊರಗಡೆ ಇರೋರು ಹಾಕಿಲ್ಲ.
ಎಲ್ಲ ಪಾರ್ಟಿಯವರು ಕೂಡ ನನ್ನ ಪಾರ್ಟಿ ಪಕ್ಷ ನೋಡಿದೆ. ಈ ರಂಗೋಲಿಯ ಸ್ಪರ್ಧೆಯಲ್ಲಿ ನಮ್ಮ ಗ್ಯಾರಂಟಿ ಥೀಮ್ ಮನೆಗೊಂದು ಗ್ಯಾರಂಟಿ, ಮನೆಗೆ 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ, ಇದರಲ್ಲಿ ಎಲ್ಲ ಪಾರ್ಟಿಯವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಒಂದೇ ಭಾವನೆಯಿಂದ ಹೆಂಗೆ ಗ್ಯಾರಂಟಿಯನ್ನ ಹಂಚಿದ್ದೀವಿ, ಅದೇ ಗ್ಯಾರಂಟಿಯಿಂದ ಈ ಕನಕಪುರದ ಉತ್ಸವ, ಈ ಕಾರ್ಯಕ್ರಮ ನಡೀತಾ ಇದೆ. ಅವತ್ತಾದ್ಮೇಲೆ ಕಲಾ ತಂಡಗಳೊಂದಿಗೆ ಎಲ್ಲ ಗ್ರಾಮ ದೇವತೆಗಳು ಕೂಡ ಮೆರವಣಿಗೆ ಅವತ್ತು 28ನೇ ತಾರೀಕು ಇರ್ತದೆ. 250 ಗ್ರಾಮಗಳ ದೇವತೆಗಳು ಕೂಡ ಅವತ್ತು ಇಲ್ಲಿ ಬಂದು ಬಹಳ ವಿಜೃಂಭಣೆಯಿಂದ ಆನೆ ಎಲ್ಲ ಕೂಡ ಅದಕ್ಕೆ ಆಹ್ವಾನವನ್ನ ಕೊಟ್ಟಿದ್ದೇವೆ. 250 ದೇವತೆಗಳು, ಕಲಾ ತಂಡಗಳು ಎಲ್ಲ ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಅವ್ರಿಗೂ ಸ್ಪರ್ಧೆ ಇರ್ತದೆ, ರಂಗಗೀತೆ ಸ್ಪರ್ಧೆ ಇರ್ತದೆ, ವೇಷಭೂಷಣ ಸ್ಪರ್ಧೆ ಇರ್ತದೆ. ತಾಲೂಕು ಮಟ್ಟದಲ್ಲಿ ಈಗಾಗಲೇ ನಡೆದಿದೆ, ಜಿಲ್ಲಾ ಮಟ್ಟದ ಸ್ಪರ್ಧೆ ಕೂಡ ಕಾರ್ಯಕ್ರಮ ಆಗ್ತಾ ಇದೆ. ಇದಲ್ಲದೆ 29ನೇ ತಾರೀಕು ಬೆಳಗ್ಗೆ ಮ್ಯಾರಥಾನ್ ಓಟ ಪುರುಷರ ವಿಭಾಗ ಎಲ್ಲ ಕೂಡ ಇರ್ತದೆ. ಆಮೇಲೆ ಮನ್ರೇಗಾ ವಿಚಾರದಲ್ಲಿ ಕಾರ್ಯಕ್ರಮ ಕೂಡ, ಅದರ ಆಚಾರ ವಿಚಾರದಲ್ಲಿ ನಮ್ಮ ತಾಲೂಕು ಇಡೀ ದೇಶದಲ್ಲೇ ಅತಿ ಹೆಚ್ಚು ಹಣ ಖರ್ಚು ಮಾಡಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಹಿಂದೆ ದೆಹಲಿಯ ಸರ್ಕಾರ ನಮಗೆ ಬಹುಮಾನ ಕೊಟ್ಟಿದ್ದು ದಾಖಲೆ ಇವತ್ತು ಉಳ್ಕೊಂಡಿದೆ. ಸೊ ಸ್ಥಳದಲ್ಲೇ ಚಿತ್ರ ಬಿಡಿಸುವಂತ ಒಂದು ಸ್ಪರ್ಧೆ ಕೂಡ ನಾವು ಮಕ್ಕಳಿಗೆ ಇಟ್ಕೊಂಡಿದ್ದೇವೆ. ಇದಲ್ಲದೆ ಜನಪದ ಅಥವಾ ದೇಶಭಕ್ತಿ ಗೀತೆಗಳನ್ನು ಸಾಮೂಹಿಕ ಸ್ಪರ್ಧೆ ಮತ್ತು ಚಲನಚಿತ್ರ ಗೀತೆಗಳನ್ನು ಸಾಮೂಹಿಕ ನೃತ್ಯ ಸ್ಪರ್ಧೆ ಕೂಡ ಜಿಲ್ಲಾ ಮಟ್ಟದ್ದು ಅವತ್ತು ಕಾರ್ಯಕ್ರಮ ಇರ್ತದೆ. 30ನೇ ತಾರೀಕು ಮ್ಯಾರಥಾನ್ ಆದಮೇಲೆ ವಾಯ್ಸ್ ಆಫ್ ಕರಕೋತ್ಸವ ಹೆಣ್ಣು ಮಕ್ಕಳದು ಮತ್ತು ಕೇಶವ ವಿನ್ಯಾಸ ಸ್ಪರ್ಧೆ ಅದು ಕೂಡ ಮಧ್ಯಾಹ್ನ ಇರ್ತದೆ. ಇದಾದ ಮೇಲೆ ಸಂಜೆ ದಂಪತಿಗಳಿಗೆ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಸ್ಪರ್ಧೆ ಅದು ಕೂಡ ನಮ್ಮ ಫ್ಯಾಷನ್ ಡ್ರೆಸ್ ಅಂತ ಏನು ಕರಿತೀವಿ, ಫ್ಯಾಷನ್ ಶೋ ಅಂತ ಏನು ಹೇಳ್ತೀವಿ, ಭಾರತೀಯ ದಂಪತಿಗಳು ಅದು ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ರಸಮಂಜರಿ ಕಾರ್ಯಕ್ರಮ ರಘು ದೀಕ್ಷಿತ್, ಸಂಚಿತ್ ಹೆಗಡೆ ಮತ್ತು ತಂಡದವರು ಅವರಿಬ್ಬರು ಕೂಡ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾರೆ. 31ನೇ ತಾರೀಕು ಪ್ರತಿಭಾ ಪುರಸ್ಕಾರ ಇರ್ತದೆ. ಒಟ್ಟು 8,700, ಯಾಕೆಂದ್ರೆ 2 ವರ್ಷ ನಾವು ಕೊಟ್ಟಿರಲಿಲ್ಲ, ಅದು ಸೇರಿಸಿ ಒಟ್ಟು 8,700 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ವಿಜಯ್ ಪ್ರಕಾಶ್ ಮಂಗ್ಲಿ ಮತ್ತು ತಂಡದವರಿಂದ ಆ ಕಾರ್ಯಕ್ರಮ ಕೂಡ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. 1ನೇ ತಾರೀಕು ಮೆಹಂದಿ ಸ್ಪರ್ಧೆ ಇದೆ. ನಿನ್ನೆ ನಾನು ತಿಮ್ಸಂದ್ರಕ್ಕೆ ಹೋಗಿದ್ದೆ, ಅಲ್ಲಿ ಮುಸಲ್ಮಾನ್ ಬಾಂಧವರು ಅವ್ರು ರಂಗೋಲಿ ಬಿಡುವುದಿಲ್ಲ, ಅಲ್ಲಿ ಹೆಣ್ಮಕ್ಳೆಲ್ಲ ಕೂಡ ಮೆಹಂದಿ ಸ್ಪರ್ಧೆ ಇತ್ತು, ನಾನು ಅದರಲ್ಲಿ ಭಾಗವಹಿಸಿ. ಇಲ್ಲಿ ಕನಕಪುರದಲ್ಲಿ ಮುಸಲ್ಮಾನರು ರಂಗೋಲಿಗೂ ಕೂಡ ಅವರು ಅಪ್ಲಿಕೇಶನ್ಗಳನ್ನ ಹಾಕೊಂಡಿದ್ದಾರೆ. ಸೊ ಕನಕೋತ್ಸವದ ರೀಲ್ ಹಬ್ಬ ಕೂಡ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ. ಸೊ ಚಂದನ ಶೆಟ್ಟಿ, ನವೀನ್ ಸಜ್ಜು ಮತ್ತು ಆಲ್ ಓಕೆ ತಂಡದವರು ಅವರು ಕೂಡ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮವನ್ನು 1ನೇ ತಾರೀಕು ಇಟ್ಕೊಂಡಿದ್ದೇವೆ. ಇದಲ್ಲದೆ ಕ್ರೀಡೆಗಳು 28ರಿಂದ ಕುಸ್ತಿ, ಚೆಸ್ಸು, ಪುರುಷ ದೇಹ ಸ್ಪರ್ಧೆ, ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ, ಟೆನ್ನಿಸು, ಶಟಲ್ಲು, ಕಬಡ್ಡಿ, ವಾಲಿಬಾಲು, ಥ್ರೋಬಾಲು, ಬಾಸ್ಕೆಟ್ಬಾಲು ಇವೆಲ್ಲ ಕೂಡ ಇರ್ತದೆ. ಬೆಳಗ್ಗೆ ರೆಗ್ಯುಲರ್ ಆಗಿ ವಿಜ್ಞಾನ ಮೇಳ, ಪುಷ್ಪ ಪ್ರದರ್ಶನ ಕೂಡ ಪ್ರತಿದಿನ ಬೆಳಗ್ಗೆ 10-10:30 ಗಂಟೆಯಿಂದ ಇರ್ತದೆ. ಬೆಳಗ್ಗೆ 5:30 ಗಂಟೆಗೆ ಯೋಗ ಅಭ್ಯಾಸ ಕೂಡ ಈ ಕಾರ್ಯಕ್ರಮ ಇರ್ತದೆ. ಇದೆಲ್ಲ ಬಹಳ ವಿಶೇಷವಾಗಿ ನಾವು ಮೊದಲಿಂದ ಕೂಡ ಇದನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇದು ನಾನಿವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ನಾನು ಇವತ್ತು ಮಾಡ್ತಾ ಇಲ್ಲ. ಎಲ್ಲ ಕೂಡ ನಾನು ಶಾಸಕರಾಗಿರ್ಲಿ, ಮಂತ್ರಿ ಆಗಿರ್ಲಿ, ಹೊರಗಡೆ ದೇಶಕ್ಕೆ ಹೋಗಿರ್ಲಿ, ಹೊರಗಡೆ ರಾಜ್ಯಕ್ಕೆ ಹೋಗಿರ್ಲಿ, ರಂಗೋಲಿಗಳನ್ನ ಕೆಲವೊಂದಿಷ್ಟೆಲ್ಲ ಬಹಳಷ್ಟು ಟೀಮ್ ಇತ್ತು. ನಮ್ಮ ಪಂಚ ಗ್ಯಾರಂಟಿಗಳ ಬಗ್ಗೆ ಕೂಡ ಬಹಳಷ್ಟು ಹೇಗೆ ಅನ್ನಿಸ್ತು ಸರ್? ನೋಡಿ, ಅದನ್ನೇ ಹೇಳಿದ್ದು,
ನಮ್ಮ ಮನಸ್ಸಲ್ಲಿ ಇಲ್ಲದೆ ಹೋದ ವಿಚಾರಗಳೆಲ್ಲ ಅಲ್ಲಿ ಮೂಡಿದೆ. ಅವರ ಬದುಕಿನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನ ತೋರಿಸಿ. ನಾನು ಇವತ್ತು ನಮ್ಮ ರೇವಣ್ಣ ಮತ್ತು ಅವ್ರ ತಂಡವ್ರನ್ನ ಯಾಕೆ ಇಲ್ಲಿಗೆ ಕರೆಸಿ ಅಂತಂದ್ರೆ, ಇಡೀ ರಾಜ್ಯಕ್ಕೆ ಕನಕಪುರದ ಕಾನ್ಸೆಪ್ಟ್ ಇದೆಯಲ್ಲ, ರಾಜ್ಯಕ್ಕೆ ಒಂದು ಕಾನ್ಸೆಪ್ಟ್ ಆಗಲಿ ಅನ್ನೋದು ನಮ್ಮ ಆಸೆ. ಜನರಿಗೆ ತಲುಪಬೇಕು, ನಮ್ಮ ಉದ್ದೇಶ ಜನರಿಗೆ ತಲುಪಬೇಕು. ಯಾವ ರೀತಿ ಅವ್ರ ಭಾವನೆ ಇದೆ ಅನ್ನೋದನ್ನ ಅವರೆಲ್ಲ ತಿಳ್ಕೊಳ್ಳಿ ಅಂತೇಳಿ ನಾನು ಕರೆಸಿದ್ದೇನೆ. ಜೊತೆಗೆ 28ನೇ ತಾರೀಕು ಕೂಡ ನಾವು ರಾಜ್ಯದ ಎಲ್ಲರೂ ಕೂಡ ನಾನು ಅಫಿಷಿಯಲ್ ಆಗಿ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ದೀನಿ. ನನ್ನ ಪರ್ಸನಲ್ ಆಗಿ ನನ್ನ ಕೆಪಾಸಿಟಿಲಿ, ಸರ್ಕಾರದ ಕೆಪಾಸಿಟಿಲಿ ನೀವು ಬನ್ನಿ. ನಿಮ್ಮ ಗ್ಯಾರಂಟಿ, ನಮ್ಮ ಗ್ಯಾರಂಟಿ, 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಯಾವ ರೀತಿ ಜನರ ಭಾವನೆಗೆ ಒಳಗಡೆ ಹೋಗಿದೆ ಅನ್ನೋದನ್ನ ಪ್ರತಿ ಮನೆಮನೆಗೂ ಹೆಂಗ್ ತಲುಪಿದೆ ಅನ್ನೋ ಒಂದು ವಿಚಾರವನ್ನ ಎಲ್ಲರೂ ಕೂಡ ನೋಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಕೇಳಿಸಿಲ್ಲ ಅಂತ ಹೇಳಿದ್ರೆ ಮೈಕಲ್ಲಿ ಮೈನ್ ಪಾಯಿಂಟ್ ಅಂತ ಹೇಳಿದ್ರು.